ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಂಗಳೂರಿನಲ್ಲಿ ಆರ್ಒ ಎನ್ನುವ ಕಂಪನಿ ಸಬ್ಲೀಸ್ ಕುಡಿಸುವಂತ ಹೆಸರಿನಲ್ಲಿ ನೆಪದಲ್ಲಿ ಸಾರ್ವಜನಿಕರಿಗೆ ಮಹಾ ಮೋಸವನ್ನ ಮಾಡ್ತಾ ಇದೆ. ಬೆಂಗಳೂರು, ಮೈಸೂರಿನಲ್ಲಿ ಬಹುಮಹಡಿ ಈ ಕಟ್ಟಡಗಳನ್ನ ಬಾಡಿಗೆಗೆ ಪಡ್ಕೊಂಡು ಸಬ್ಲೀಸ್ ಕೊಡುವಂತ ನೆಪದಲ್ಲಿ ಲಕ್ಷಗಟ್ಟಲೆ ಹಣವನ್ನ ವಂಚನೆ ಮಾಡಿರುವಂತ ಒಂದು ಗಂಭೀರ ಆರೋಪಗಳೀಗ ಕೇಳಿಬಂದಿದೆ. ಈ ಕಂಪನಿಯ ಆಮಿಷಕ್ಕೆ ಬಲಿಯಾಗಿ ಅನೇಕ ಜನರು ಈಗ ಬೀದಿಗೆ ಬರ್ತಿದ್ದಾರೆ ಅಂತ ಪರಿಸ್ಥಿತಿ ಬಂದಿದೆ. ಸಂತ್ರಸ್ತರು ಇದೀಗ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರಿಗೆ ದೂರು ಕೊಟ್ಟಿದ್ದಾರೆ. ಕೂಡಲೇ ನಾಗಲಕ್ಷ್ಮಿ ಚೌಧರಿ ಅವರು ಬೆಂಗಳೂರು ಪೊಲೀಸ್ ಆಯುಕ್ತರ ಜೊತೆಯಲ್ಲಿ ಮಾತನಾಡಿ ಈ ಅಕ್ರಮದ ಬಗ್ಗೆ ತಿಳಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮತ್ತು ಸಂತ್ರಸ್ತರು ಮಾತನಾಡಿದ್ದಾರೆ. ಅವರ ಮಾತುಗಳನ್ನು ಕೇಳೋಣ. ಎಲ್ಲ ಕಡೆ ಇವರು ಈ ಥರ ಮೋಸ ಮಾಡ್ತಾ ಇರೋದ್ರಿಂದ ಇದು ಒಂದು ಕಾಮನ್ ಆಗಿ ಒಂದು ತನಿಖೆ ಆಗಬೇಕಾಗಿರೋದು. ಹಾಗಾಗಿ ಇದನ್ನು CIDಗೆ ಒಪ್ಪಿಸಲಿಕ್ಕೆ ಸಹ ನಾನು ಕಮಿಷನರ್ ಅವ್ರಿಗೆ ಅಫಿಷಿಯಲ್ ಆಗಿ ಲೆಟ್ರ್ ಬರಿತೀನಿ. ಅವ್ರ ಜೊತೆ ಮಾತಾಡಿದ್ದೀನಿ ಸಹ. ಅವ್ರು ಆಲ್ರೆಡಿ ನಮಗೆ ಹೇಳಿದ್ದಾರೆ, ಮೇಡಮ್ ನಾವು ಇದನ್ನು CIDಗೆ ಒಪ್ಪಿಸ್ತೀವಿ ಅಂಥೇಳಿ. ಸೊ ಹಾಗಾಗಿ ಈ ಥರ ಯಾರೂ ಮೋಸ ಹೋಗಬಾರ್ದು ಅನ್ನೋದು ನಾನು ಎಲ್ರಿಗೂ ಕೊಟ್ಬಿಟ್ಟು ಕಳ್ಕೊಂಡು ಆಮೇಲೆ ಇದು ಎಲ್ಲದಕ್ಕೂ ಅಂದರೆ ಸಂಕಷ್ಟ ಪಡೋದಕ್ಕಿಂತ ಮುಂಚೆ ನೀವು ಈ ಥರ ಆನ್ಲೈನ್ನಲ್ಲಿ ನಾವು ಮನೆ ಕೊಡಿಸ್ತೀವಿ ಲೀಸ್ಗೆ ಅಂತ ಹೇಳಿ ನಿಮ್ಮನ್ನು ಮೋಸ ಮಾಡ್ತಾರೆ ಅನ್ನೋ ಒಂದು ಪರಿಜ್ಞಾನ ನಿಮ್ಮೆಲ್ಲರಲ್ಲೂ ಇರಬೇಕು. ಯಾಕಂದರೆ ಒಂದು ಸಲ ಕಳ್ಕೊಂಡ್ಮೇಲೆ ಅದನ್ನು ಪಡ್ಕೊಳ್ಳೋದು ತುಂಬ ಕಷ್ಟ. ಅರ್ಜೆಂಟಾಗಿ ಮನೆ ಬೇಕಾಗಿರುತ್ತೆ ಜನಗಳಿಗೆ, ಲೀಸಿಗೆ ಮನೆ ಸಿಗೋದೇ ತುಂಬ ಕಷ್ಟ ಇರುತ್ತೆ. ಅಂಥದ್ರಲ್ಲಿ ನಾವು ಕೆಲವರು OLXಯಿಂದ ಹೋಗ್ತೀವಿ, ಇನ್ನು ಕೆಲವು ಆಫೀಸ್ಗಳನ್ನ ಹುಡುಕ್ತೀವಿ. ಬ್ರೋಕರೇಜ್ ಆಫೀಸ್ ಇರುತ್ತೆ, ಈ ಥರ RO ವೆಂಚರ್ಸ್ ಅನ್ನೋ ಹೆಸರಲ್ಲಿ ಎಕ್ಸಾಂಪಲ್ ಹೇಳ್ತಿರೋದು. ಈ ಥರ ತುಂಬ ಆಫೀಸಸ್ ಇದೆ. ನಾವು ಮನೆ ಹುಡುಕುವಾಗ ಇವ್ರು ಹೇಳ್ತಾರೆ, ಇವ್ರು ಆಲ್ಮೋಸ್ಟ್ ನಮಗೆ ಹೆಂಗೆ ಸಿಚುವೇಶನ್ ಮಾಡಿರ್ತಾರೆ ಅಂದರೆ ಎಲ್ಲ ಮನೆ ಓನರ್ಗಳ ಹತ್ರನೂ ಇವ್ರು ಒಂಥರ ಟೈಅಪ್ ಆಗಿರೋ ಥರ ಆಗಿರ್ತಾರೆ. ಟೈಅಪ್ ಆಗಿಬಿಟ್ಟು ಈಗ ನಮಗೆ ಲೀಸ್ಗೆ ಮನೆ ಬೇಕಲ್ವಾ, ನಾವು ಹೋಗಿ ಓನರ್ ಜೊತೆ ಮಾತಾಡಿದಾಗ ಇಲ್ಲ ನಾವು ಆಲ್ರೆಡಿ ಟೈಅಪ್ ಆಗಿದ್ದೀವಿ, ಅವರು ಜಾಸ್ತಿ ರೆಂಟ್ ಕೊಡ್ತಾರೆ, ರೆಂಟ್ ನಾವು ಲೀಸಿಗೆ ಕೊಡಲ್ಲ ಅಂದಾಗ ನಾವು ಅವ್ರ ಹತ್ರನೇ ಹೋಗಬೇಕಾಗುತ್ತೆ, ಕಂಪನಿಯವ್ರ ಹತ್ರ. ಆವಾಗ ನಮ್ಮ ಹತ್ರ ಲೀಸ್ಗೆ ಇನ್ವೆಸ್ಟ್ ಮಾಡ್ಕೊಳ್ತಾರೆ ದುಡ್ಡನ್ನ. ನಾವೇನೋ ಖುಷಿಯಾಗಿ ಅವ್ರು ಹೇಳಿದ್ದು 20 ಲಕ್ಷಕ್ಕೆ ಲೀಸ್ಗೆ, ನಾವು ಆಮೇಲೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು 17 ಲಕ್ಷಕ್ಕೆ ಇದು ಮಾಡ್ಕೊಂಡು ಒಂದು ವರ್ಷ 4 ತಿಂಗಳು ಇದ್ದು ಅಷ್ಟೇ. ಆಮೇಲೆ ಓನರ್ ಸ್ಟಾರ್ಟ್ ಮಾಡೋಕ್ಕೆ ಶುರು ಮಾಡಿದ್ರು, ನೀವು ಇಲ್ಲ ಬಾಡಿಗೆ ಕೊಡಿ, 65,000 ಬಾಡಿಗೆ ಕೊಡಿ, ಇಲ್ಲ ಮನೆ ಖಾಲಿ ಮಾಡಿ ಅಂತ ಹೇಳಿದ್ರು. ಇಲ್ಲಪ್ಪ ನಮ್ಗೆ ಬಾಡಿಗೆ ಕೊಡೋಕ್ಕಾಗಲ್ಲ, ನಾವು ಖಾಲಿ ಮಾಡ್ತೀವಿ ಅಂತ ಹೇಳಿದ್ರು. ಸರಿ ಹೇಳಿ 1-2 ಮಂತ್ಸ್ ಟೈಮ್ ಕೊಟ್ಟರು. ಆಮೇಲೆ ಒಬ್ಬೊಬ್ಬರನ್ನೇ ಕಳಿಸಿ ನಮಗೆ ಟಾರ್ಚರ್ ಕೊಡೋಕ್ಕೆ ಶುರು ಆದರು. ಸರ್, RO ವೆಂಚರ್ಸ್ಗೆ ನಾವು 15 ಲಕ್ಷ ಅಮೌಂಟ್ ಇದು ಮಾಡಿದ್ದೀವಿ. ಲೀಸ್ ಈ ಥರ ಲೀಸ್ಗೆ ಮನೆ ಕೊಡಿಸ್ತೀನಿ ಅಂತ ಹೇಳಿ ಓನರ್ಗೆ ಎಲ್ಲ ಬಾಡಿಗೆ ಕೊಡ್ತೀನಿ ತಿಂಗಳ ಅಂತ ಹೇಳಿ ನಮ್ಗೆ ನಂಬಿಸಿ ನಾವು ಅದಕ್ಕೆಲ್ಲ ಪ್ರೂಫ್ ಎಲ್ಲ ತರಿಸಿ GST ಇದೆಲ್ಲ ಅಮೌಂಟ್ ಇದೆಲ್ಲ ಸರ್ಟಿಫಿಕೇಟ್ ತೋರಿಸಿದ್ರು ಅವರು. ಅದನ್ನ ನಂಬಿನೇ ನಾವು ಅಮೌಂಟ್ ಹಾಕಿದ್ವಿ. ಸ್ಟಾರ್ಟಿಂಗಲ್ಲಿ ಒಂದು 6 ತಿಂಗಳು ಎಲ್ಲ ಸರಿಯಾಗಿ ನಡ್ಕೊಂಡು ಬರ್ತಾಯಿತ್ತು. ಲಾಸ್ಟ್ ಡಿಸೆಂಬರ್ 2025ರಿಂದ ನಮಗೆ ಓನರ್ಗೆ ರೆಂಟ್ ಸ್ಟಾಪ್ ಆಯಿತು. ಆವಾಗಿಂದ ಓನರ್ ಡೈರೆಕ್ಟಾಗಿ ನಮ್ಗೆ ಹರಾಜ್ ಮಾಡೋಕ್ಕೆ ಶುರು ಮಾಡಿದ್ರು. ಅವಾಚಿ ಶಬ್ದದಲ್ಲಿ ಮಾತಾಡೋದು, ಮನೆ ಬಂದು ಬೀಗ ಹಾಕೋದು, ಕರೆಂಟ್ ಕಟ್ ಮಾಡೋದು, ಈ ಥರ ಶುರು ಮಾಡಿದ್ರು. ನಾವು ಆಮೇಲೆ ಹೋಗಿ ಅಭಿಷೇಕ್ನೆಲ್ಲ ಮೀಟ್ ಮಾಡಿದಾಗ ಇವತ್ತು ನನಗೆ ಸೆಟಲ್ಮೆಂಟ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾನೆ. ಪೋಸ್ಟ್ ಡೇಟೆಡ್ ಚೆಕ್ ಸಹ ಕೊಟ್ಟಿದ್ದಾನೆ ನನಗೆ. ಇವಾಗವರೆಗೂ ನಮ್ಗೇನು ಕೊಟ್ಟಿಲ್ಲ. ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರೆ, ಕಂಪ್ಲೇಂಟ್ ಕೊಟ್ಟರೆ ನಿನ್ನ ಏನು ಮಾಡ್ತೀನೋ ನನಗೆ ಕೊಡಲ್ಲ ಅಂತ ಪ್ರಾಣ ಬೆದರಿಕೆ ಕೂಡ ಹಾಕಿದ್ದ ಅಭಿಷೇಕ್ ನನಗೆ. ಇದರಲ್ಲಿ ಸಾಮಾನ್ಯವಾಗಿ ದೊಡ್ಡವರು ಹೇಳ್ತಾರೆ ಮದುವೆ ಮಾಡಿ ನೋಡಿ, ಮನೆ ಕಟ್ ನೋಡಿ ಅಂತ. ಆದರೆ ಯಾರೋ ಕಟ್ಟಿರೋ ಮನೆಯನ್ನ ಲೀಲಾಜಾಲವಾಗಿ ಇವರು ಲೀಸಿಗೆ ಕೊಟ್ಟು ಎಂಥ ವಂಚನೆ ಮಾಡ್ತಾರೆ ಸರ್. ಇದು ಬೆಂಗಳೂರಿಗೆ ಇದೊಂಥರ ಶಾಪ. ಇದು ಬೆಂಗಳೂರಿಗರು ಆಮಿಷಕ್ಕೆ ಒಳಗಾಗೋದು ಬೇಗ, ಹೌದು, ಕಳ್ಕೊಳ್ಳೋದು ಬೇಗ. ಯಾಕಂದರೆ ನಗರ ಹೆಚ್ಚು ವ್ಯಾಪ್ತಿ ಆಗ್ತಾ ಇದ್ದಂಗೆ ಇಲ್ಲಿ ಒಂದಷ್ಟು ಅನಿವಾರ್ಯತೆಗೆ ಬೀಳುತ್ತೆ ಬೆಂಗಳೂರು. ಹೌದು, ಇಲ್ಲಿ ಕೆಲಸ ಅರಸಿ ಬಂದವರಿಗೆ ಪ್ರಮುಖವಾಗಿ ಬೇಕಾಗಿರೋದು ಒಂದು ವಾಸಕ್ಕೊಂದು ಸ್ಥಳ. ಆ ಸ್ಥಳ ಅದು ಬಾಡಿಗೆ ಮನೆ, ಭೋಗ್ಯಕ್ಕೆ ಅನ್ನೋ ಕಾನ್ಸೆಪ್ಟಿಗೆ ಇಳಿದಿರ್ತಾರೆ. ಒಂದಷ್ಟು ಹುಡುಕಾಟಗಳನ್ನ ಮಾಡ್ತಾರೆ. ಸಮಯದ ಕೆಲವೊಂದು ಅಭಾವ ಅಥವಾ ಆಮಿಷಕ್ಕೊಳಗಾಗುವವರೇ ಇವರ ಒಂದು ಟಾರ್ಗೆಟ್ ಮಾಡ್ಕೊಂಡು ಹೋಗ್ತಾರೆ. ಈ ಹಿಂದೆ ಕೂಡ ಕೆಲವು ಕಂಪನಿಗಳು ಇದೇ ರೀತಿ ಮಾಡ್ಕೊಂಡು ಬಂದಿದ್ದವು. ಕಳೆದ ಒಂದು 6-8 ವರ್ಷದಿಂದ ಇದು ಚಾಲ್ತಿಲಿರುವಂಥದ್ದು. ಇದು ಹೊಸದೇನಲ್ಲ ಇದು. ಆದರೆ ಇತ್ತೀಚೆಗೆ ಸ್ವಲ್ಪ ಯಥೇಚ್ಛವಾಗಿ ಬೆಳೆದು ನಿಂತ್ಕೊಂಡ್ಬಿಟ್ಟಿದ್ದಾವೆ ಕಂಪ್ನಿ. ಈ RO ಅಂತ ಕಂಪ್ನಿ, ARVO, ಹೌದು, RO ವೆಂಚರ್ಸ್ ಅಂತೇಳಿ ಈ ಕಂಪ್ನಿ ತೆರೆದು ಕೂತ್ಕೊಂಡಿದ್ರು. ಇಲ್ಲಿ OLX ಮತ್ತು ಡಿಜಿಟಲ್ ಮಾರ್ಕೆಟ್ನಲ್ಲಿ ಇವರು ಪ್ರಚಾರಕ್ಕೆ ಸರಕನ್ನು ಬಿಡ್ತಾ ಇದ್ರು, ಆಮಿಷ ಕೊಡ್ತಾ ಇದ್ರು. ಈ RO ವೆಂಚರ್ಸ್ ಏನು ಮಾಡ್ತಾ ಇದ್ರು, ಮೊದಲಿಗೆ ಯಾವುದಾದ್ರೂ ಒಂದು ಕಟ್ಟಡವನ್ನು, ಬಹುಮಹಡಿ ಕಟ್ಟಡವನ್ನು ಬಾಡಿಗೆಗೆ ಪಡಿತಾ ಇದ್ರು.
ಅದರಲ್ಲಿರುವಂಥ ಫ್ಲ್ಯಾಟ್ಗಳನ್ನು ಲೀಸಿಗೆ ಕೊಡ್ತೀವಿ ಅಂತೇಳ್ಬಿಟ್ಟು OLXಲ್ಲಿ ಮತ್ತು ಇತರ ಪ್ಲೇಸ್ ಕಡೆ ಆ್ಯಡ್ ಬಿಡೋಕ್ಕೆ ಶುರು ಮಾಡ್ತಾಯಿದ್ರು. ಕಡಿಮೆ ಬೆಲೆಗೆ ಸಿಗುತ್ತಲ್ಲ ಅನ್ನುವಂಥ ಆಮಿಷಕ್ಕೆ ಇವ್ರುಗಳು ಬಿದ್ದು ಬಿಡ್ತಾಯಿದ್ರು. ಒಂದು ಒಪ್ಪಂದ ಆಗ್ತಾ ಇತ್ತು RO ಕಂಪ್ನಿಯ ಜೊತೆಗೆ. ಅದಾದ ನಂತರದಲ್ಲಿ ಈ ವಾಸಕ್ಕೆ ಇವರು ಕೂತ್ಕೋತಾ ಇದ್ದರು. ಒಂದು ಸ್ವಲ್ಪ ದಿನ ಇವನು ಆ ಕಂಪ್ನಿಯವನು ಏನು ಮಾಲೀಕನ ಜೊತೆಗೆ ಬಾಡಿಗೆಗೆ ಕರಾರು ಮಾಡ್ಕೊಂಡಿರ್ತಾನೆ, ಅದನ್ನು ಒಂದು ವರ್ಷಕ್ಕೆ ಅಲ್ಲಿ ಕರಾರು ಮಾಡಿಕೊಂಡು 3 ವರ್ಷಕ್ಕೆ 2 ವರ್ಷಕ್ಕೆ ಇವರಿಗೆ ಬೋಗಿಗೆ ಹಾಕ್ಬಿಡ್ತಾ ಇದ್ದ. ಲಕ್ಷಾಂತರ ರೂಪಾಯಿ ಇಲ್ಲಿ ತಗೊಳ್ತಾ ಇದ್ದ, ಅಲ್ಲಿ ಬಾಡಿಗೆ ರೂಪದಲ್ಲಿ ಲೆಕ್ಕ ಹಾಕೋತಾ ಇದ್ದ. ಸೊ ಅಲ್ಲಿ 2-3 ತಿಂಗಳು ಒಳಗಡೆನೆ ಇವನ್ನ ಬಣ್ಣ ಬಯಲು ಮಾಡಿಕೊಂಡು ಅಲ್ಲಿ ಕರಾರನ್ನು ನಿಲ್ಲಿಸ್ಕೊಂಡು ಅಲ್ಲಿಂದ ರಾತ್ರೋರಾತ್ರಿ ಕಾಲು ಕಿತ್ಬಿಡ್ತಾ ಇದ್ದ RO ಕಂಪ್ನಿಯವನು. ಈ ಕಂಪ್ನಿಯವರು ಕಾಲು ಕಿತ್ತಾಗ ಓನರ್ಗಳು ಬಂದು ಈ ಬಾಡಿಗೆಗೆ ಯಾರಿರ್ತಾರೋ ಅವ್ರ ಹತ್ರ ಬಂದಿರ್ತಾ ಇದ್ರು. ಇಲ್ಲಿ ಓನರ್ಗಳದ್ದು ತಪ್ಪೇನಿರುತ್ತೆ ಅಂತಂದ್ರೆ, ಈ RO ಕಂಪ್ನಿ ವಿಚಾರದಲ್ಲಿ RO ಕಂಪ್ನಿಯವರ ಒಪ್ಪಂದದ ಮೇರೆಗೆ ಇವರೆಲ್ಲರಿಗೂ ಮನೆಯ ಕೀಯನ್ನು ಈ ಓನರ್ ಕೈಯಲ್ಲೇ ಕೊಡಿಸಿರ್ತಾರೆ. ಸೊ ಇವರು ಕೂಡ ಅಷ್ಟು ಈಸಿಯಾಗಿ ನುಣುಚ್ಕೊಳ್ಳೋಕೆ ಅಸಾಧ್ಯ. ಈಗಾಗಲೇ ಏನು ಕಂಪ್ಲೇಂಟ್ ಇವತ್ತು ಕೊಟ್ಟಿದ್ದಾರೆ ದೂರಲ್ಲಿ, ಆ ದೂರಲ್ಲಿ ಇವರ ಇದನ್ನು ಕೂಡ ಕೊಟ್ಟಿದ್ದಾರೆ, ಅಂದರೆ ಮಾಲೀಕರೇ ನಮಗೆ ಕೀ ಕೊಟ್ಟಿರುವಂಥದ್ದು ಅಂತ. ಅದಾದ ಮೇಲೂ ಕೂಡ ಇವರುಗಳ ಕೆಲವೊಂದು ಈ ದೌರ್ಬಲ್ಯಗಳನ್ನು ನೋಡಿಕೊಂಡು ಓನರ್ಗಳು ಇವ್ರನ್ನ ದಿನನಿತ್ಯ ಕಾಡೋದಕ್ಕೆ ಶುರು ಮಾಡ್ತಾರೆ. ಕಷ್ಟ ಹೆಚ್ಚಾದಾಗ ಇವತ್ತು ನಮ್ಮ ಕರ್ನಾಟಕ ನ್ಯೂಸ್ ಬೀಟ್ನ ಕದ ತಟ್ಟುತ್ತಾರೆ. ಅಲ್ಲಿ ಮೂಲಕ ನಾವು ಮಹಿಳಾ ಆಯೋಗದ ಕದ ತಟ್ಟುವಂತೆ ಮಾಡ್ತೀವಿ. ಇವತ್ತು ಅದು ಪೊಲೀಸ್ ಕಮಿಷನರ್ವರೆಗೂ ಹೋಗಿತ್ತು. ಹೌದು, CIDಗೆ ವರ್ಗಾಯಿಸ್ತೀವಿ ಅಂತ ಕೂಡ ಆಯುಕ್ತರು ಆ ಬಗ್ಗೆ ಒಂದು ಭರವಸೆ ಕೊಟ್ಟರು. ಯಾಕೆ CIDಗೆ ವರ್ಗಾಯಿಸ್ತೀನಿ ಅಂತ ಹೇಳಿದ್ದಾರೆ ಈ ಪ್ರಕರಣವನ್ನು ಅಂತಂದರೆ, ಪ್ರಕರಣದ ಗಂಭೀರತೆ ಆ ರೀತಿ ಇದೆ. ಹೌದು, ಈಗಾಗಲೇ 2025 ಕಳೆದ 25ರಲ್ಲಿ ಅನ್ಸುತ್ತೆ ಇಂದಿರಾನಗರದ ಒಂದು ಸುದ್ದಿ ಮಾಡಿದ್ವಿ ನಾವು. ಒಂದು 200 ಜನಕ್ಕೆ ಒಂದು 500 ಜನಕ್ಕೆ ಒಂದು 200 ಕೋಟಿ ರೂಪಾಯಿವರೆಗೂ ಒಬ್ಬ ಜಾನ್ಸ್ ಪ್ರಾಪರ್ಟಿ ಅಂತನೋ ಏನೋ ಜಾನ್ಸ್ ಅಸೆಟ್ ಅಂತನೋ ಏನೋ ಒಂದು ಕಂಪನಿನ ತೆರೆದು ಬಿಟ್ಟು ಇಂದಿರಾನಗರ ಸುತ್ತಮುತ್ತಲು ಬೆಂಗಳೂರಿನ ಸುತ್ತಮುತ್ತಲು ಇರುವವರಿಗೆಲ್ಲ ಬಾಡಿಗೆ ಮನೆ ಕೊಡ್ತೀನಿ, ಲೀಸ್ಗೆ ಹಾಕಿಸ್ಕೊಡ್ತೀನಿ, ನಮ್ಮ ಕಂಪ್ನಿಯಲ್ಲಿ ಶೇರ್ ಹಾಕಿದ್ರೆ ಸಾಕು, ನಿಮಗೆ ನಾವೇ ಕಂಪ್ನಿಯವರೇ ನಿಮಗೆ ಬಾಡಿಗೆ ಕಟ್ತಾ ಹೋಗ್ತೀವಿ ಅನ್ನುವಂಥ ಆಮಿಷವನ್ನು ಕೊಟ್ಟುಬಿಟ್ಟು ಲೆಕ್ಕ ಹಾಕ್ಕೊಂಡಿದ್ದ. ಈಗಿಂತ ಹಿಂದೆ 2021ರಲ್ಲಿ ಇದೇ ವ್ಯಕ್ತಿ ಮೇಲ್ಗಡೆ, ಜಾನ್ ಅನ್ನೋ ವ್ಯಕ್ತಿ ಮೇಲ್ಗಡೆ ಒಂದು ಕಂಪ್ಲೇಂಟ್ ಆಗಿತ್ತು, ಹಣ ದುಪ್ಪಟ್ಟು ಮಾಡ್ಕೊಡ್ತೀನಿ ಅಂತ ಬಿಟ್ಟು. ಇದನ್ನೆಲ್ಲ ಹಿನ್ನೆಲೆ ತಿಳ್ಕೊಂಡು ಆ ವ್ಯಕ್ತಿಯ ಕೇಸ್ನ, ಈ ಜಾನ್ ಪ್ರಾಪರ್ಟೀಸ್ ಏನೋ ಅಸೆಟ್ ಏನೋ ಕಂಪನಿನ CID ಅಂದರೆ ಬಹುಕೋಟಿ ಹಗರಣ ಆದಂಗಿದೆ ಇದನ್ನು ಅಂತ ನಿಟ್ಟಲ್ಲಿ CIDಗೆ ವರ್ಗಾಯಿಸ್ತಾರೆ. ಅದೇ ನಿಟ್ಟಲ್ಲಿ ಇವತ್ತು ಆಯುಕ್ತರು ಒಂದು ಭರವಸೆಯನ್ನು ಕೊಡ್ತಾರೆ. ಇದು ಕೂಡ ಅದೇ ನಿಟ್ಟಿನ ಕೇಸು. RO ವೆಂಚರ್ಸ್ ಅವರು ಕೂಡ ಒಂದು 100 ಜನ ಏನು ಅಮಾಯಕರನ್ನ ಬಲಿ ತಗೊಂಡಂಗಿದ್ದಾನೆ, ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆದಂಗಿದೆ. ಹಾಗಾಗಿ ಇದನ್ನು CIDಗೆ ಆ ಕೇಸಿನಂತೆ ಈ ಕೇಸನ್ನ ಪರಿಗಣಿಸಿ CIDಗೆ ಒಪ್ಪಿಸುವಂಥ ಭರವಸೆಯನ್ನು ಕೊಟ್ಟರು. ನೋಡಿ, ನೀವು ಎಲ್ಲಿವರೆಗೂ ಆಮಿಷಕ್ಕೆ ಒಳಗಾಗ್ತಿರೋ, ಬೆಂಗಳೂರು ನಿಮ್ಮನ್ನು ಈ ರೀತಿ ಹಾದಿ ತಪ್ಪಿಸುವಂಥ ಕೆಲಸಕ್ಕೆ ಬೆಂಗಳೂರಲ್ಲಿ ಕೆಲವರು ಕಾದುಕೊಳ್ತಿರ್ತಾರೆ. ನೀವು OLXಲ್ಲಿ ಮಾರಿಬಿಡಿ ಅಂತ ಬಿಟ್ಟು ನಿಮ್ಮನ್ನೇ ನೀವು ಮಾರ್ಕೊಂಡ್ಬಿಡೋದಲ್ಲ, ನಿಮ್ಮನ್ನೇ ನೀವು ಮಾರ್ಕೊಂಡಂಗೆ ಆಗೋಯ್ತಿದೆ. ಯಾಕಂತಂದರೆ ಇವತ್ತು ಕೊಟ್ಟವನು ಕೋಟಂಗಿ ಅನ್ನೋ ಲೆಕ್ಕಕ್ಕಾಗೋಗಿದೆ. ಹೌದು, ಅವನು ವೀರಭದ್ರ ಎಲ್ಲ ಹೊರಟೋಗ್ಬಿಟ್ಟಿದ್ದಾನೆ. ಈಗ ಅವನು ಹುಡ್ಕೋದಕ್ಕೆ ಇನ್ನೂ ನಾವು ಬೇರೆ ಬೇರೆ ಜಾಲದ ಅಡಿಯಲ್ಲಿ ನೋಡಬೇಕಾಗತ್ತೆ. ಪೊಲೀಸರು ಕೂಡ ಅವ್ರಿಗೆ ಪ್ರಯತ್ನ ಮಾಡ್ಬೋದು. ಇವತ್ತು RO ವೆಂಚರ್ಸ್ ಅನ್ನೋನು ಇವತ್ತಿಗೂ ಬೆಳಿಗ್ಗೆ ಕೂಡ ನೋಡ್ತೀವಿ ನಾವು, ಅವನ ಜಾಹೀರಾತು OLXನಲ್ಲೂ ಇದೆ, ಈಗಲೂ ನಿರಂತರವಾಗಿ ಅವನ ಆ್ಯಡ್ ಬಿಡ್ತಾನೆ ಇದ್ದಾನೆ. ಅಂದರೆ ಮೈಸೂರು ಬೆಂಗಳೂರು ಇವನು ಟಾರ್ಗೆಟ್ ಆಗಿತ್ತು, ಮಹಾನಗರಗಳು ಟಾರ್ಗೆಟ್ ಮಾಡ್ಕೊಂಡು ಬರ್ತಾನೆ. ಮೈಸೂರಲ್ಲೂ ಕೂಡ ಈಗ ಒಂದು ಸಾಂಸ್ಕೃತಿಕ ನಗರಿ ಅದು, ಅಲ್ಲೂ ಕೂಡ ಒಂದಷ್ಟು ಬಾಡಿಗೆ ಲೀಸು ಕಾನ್ಸೆಪ್ಟ್ ಇದ್ದೇ ಇರ್ತವೆ. ಇದು ಬೆಂಗಳೂರು ಅಂತ ಬೃಹತ್ ನಗರ ಆಗಿರೋದ್ರಿಂದ ಇಲ್ಲಿ ಒಂದಷ್ಟು IT BT ಈ ಕೆಲಸಕ್ಕೆ ಹೋಗುವಂಥವ್ರನ್ನ ಇವ್ರನ್ನೇ ಟಾರ್ಗೆಟ್ ಮಾಡಿಕೊಂಡು ಯಾರು ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಚ್ಚಾಗಿರ್ತಾರೋ ಅಂಥವ್ರನ್ನ ಬಲೆ ಬೀಸಿ ಒಂದು ಪ್ರಯತ್ನ ಮಾಡ್ತಾನೆ ಹೋಗ್ತಾ ಇದ್ರು. ಇವರೇ ಹೇಳುವಂತೆ 100 ಜನ ಕೋಟ್ಯಾಂತರ ರೂಪಾಯಿ ಕಳ್ಕೊಂಡು ಕೂತ್ಕೊಂಡಿದ್ದಾರೆ. ಅಂದರೆ ಲಕ್ಷಾಂತರ ರೂಪಾಯಿ. ಈ ಕೆಲಸಕ್ಕೆ ಹೋಗೋರಿಗೆ 16 ಲಕ್ಷ, 8 ಲಕ್ಷ, 30 ಲಕ್ಷ ಅವ್ರುಗಳು ಹೇಳ್ತಾ ಇರೋದನ್ನ ನೋಡಿನೇ ನಮಗೆ ಇದು ಸುದ್ದಿಗೆ ಮಾತ್ರ ಗ್ರಾಸ ಆಗಬಾರ್ದು. ಕೆಲವೊಂದು ಸುದ್ದಿಗಳನ್ನು ಮಾಡಿದ ತಕ್ಷಣಕ್ಕೆ ಅಲ್ಲೆಲ್ಲೋ ಒಂದು ಕಡೆ ಬಿಸಿ ಮುಟ್ಟುತ್ತೆ, ಏನೋ ಒಂದು ರಿಕವರಿ ಆಗುತ್ತೆ. ಇದು ಆ ರೀತಿಯ ಕೇಸ್ ಅಲ್ಲ ಅಂತ ಅನಿಸಿ ಕರ್ನಾಟಕ ನ್ಯೂಸ್ ಬೀಟ್ ಮೂಲಕ ನಾಗಲಕ್ಷ್ಮಿ ಚೌಧರಿ ಅವರ ಮಹಿಳಾ ಆಯೋಗಕ್ಕೆ ನಾವು ತಲುಪುವಂತೆ ವ್ಯವಸ್ಥೆ ಮಾಡ್ತೀವಿ. ಅದಾದ ನಂತರದಲ್ಲಿ ಅವರ ಮೂಲಕ ಕಮಿಷನರ್ ಅವರಿಗೂ ಹೋಗುತ್ತೆ. ಇವತ್ತು ಒಂದು ಒಳ್ಳೆ ಬೆಳವಣಿಗೆ ಆಗಿದೆ. ಅಂದರೆ ನಮಗೊಂದು ತೃಪ್ತಿ ಏನು ಅಂತಂದರೆ, ನಮ್ಮ ಬಳಿ ಬಂದವರಿಗೆ ಒಂದು ನ್ಯಾಯಪಥಕ್ಕೆ ಬಿಟ್ಟಿದ್ದೀವಿ ಅಂತ. ನ್ಯಾಯ ಸಿಗೋದು ಇನ್ನು ಅದು ಕರ್ತವ್ಯದ ಹಾದಿಲಿ ಇರುತ್ತೆ, ಬಟ್ ಆ ಪಥಕ್ಕಾದರೂ ಬಿಟ್ವಿ ಕರ್ನಾಟಕ ನ್ಯೂಸ್ ಬೀಟ್ ಅನ್ನುವಂಥ ಒಂದು ಖುಷಿ ಇದೆ. ನೋಡೋಣ ಈಗ ನಮ್ಮ ಮೂಲಕ ಹೇಳೋದೇನು ಅಂತಂದರೆ, ನೀವು ಬಾಡಿಗೆ ಕೊಡಿಸ್ತೀನಿ, ಮನೆ ಕೊಡಿಸ್ತೀನಿ, ಲೀಸ್ ಕೊಡಿಸ್ತೀನಿ, ಮತ್ತೊಂದು ಕೊಡಿಸ್ತೀನಿ ಅಂತ ಈ ಯಾವುದೋ
ಮುಖವಾಡ ಹಾಕ್ಕೊಂಡಿರುವವರನ್ನು ನಂಬೋದಕ್ಕಿಂತ ನೇರವಾಗಿ ಕೆಲವೊಂದನ್ನು ನೋಡಿಕೊಂಡು ಒಂದಷ್ಟು ಪತ್ರಗಳನ್ನು ನೋಡಿಕೊಂಡು ಲೀಗಲಿ ಕಾನೂನು ಪಂಡಿತರ ಒಪಿನಿಯನ್ ತೊಗೊಂಡು ನೀವು ಮುಂದುವರಿಯೋದು ಒಳ್ಳೆಯದು. ಯಾಕಂದರೆ 1-2 ರೂಪಾಯಿ ವ್ಯವಹಾರ ಮಾಡಲ್ಲ. ನೀವು ಲೀಸ್ಗೆ ಹಾಕೋಬೇಕಂದ್ರೆ ಲಕ್ಷಾಂತರ ರೂಪಾಯಿ ಇರುತ್ತೆ. ನೀವು ಕಷ್ಟಪಟ್ಟಿರೋ ಹಣವನ್ನು ಏಕಾಏಕಿ ಯಾರದ್ದು ಆಮಿಷಕ್ಕೆ ಅವ್ರು ಏನೋ ಒಂದು ಕಡಿಮೆ ಕೊಡಿಸ್ತೀನಿ ಅನ್ನುವಂಥ ನಿಟ್ಟಲ್ಲಿ ಬಂದಾಗ ಯಾವುದೂ ಕಡಿಮೆಗೆ ಸಿಗಲ್ಲ ಅನ್ನುವಂಥ ಭಾವನೆ ಮೊದಲು ಬೇಕು ನಿಮಗೆ. ಹೌದು, ಅವ್ರೇನೋ ಕಡಿಮೆಗೋ ಆಫರ್ಗೋ ಇನ್ನೊಂದಕ್ಕೂ ಕೊಡ್ತಾ ಇದ್ದಾರೆ ಪರಿಶೀಲಿಸಿ ಅದಾದ ನಂತರದಲ್ಲಿ ಹೆಜ್ಜೆ ಇಟ್ಟರೆ ಈ ರೀತಿಯ ಪ್ರಕರಣಗಳಲ್ಲಿ ನೀವು ತಗಲು ಹಾಕೊಳ್ಳೋದು ಕಡಿಮೆ ಆಗುತ್ತೆ. ಸೊ ಇಂಥ ಪ್ರಕರಣಗಳನ್ನು ಯಾರು ನೋಡ್ತಾ ಇರ್ತೀರಿ ನೀವು ಎಚ್ಚೆತ್ಕೊಳ್ಳಿ. ಇವರು ನಮಗೆ ಮಾದರಿ ಆಗ್ತಾ ಹೋಗ್ತಾರೆ. ಇಂಥ ಪ್ರಕರಣಗಳಲ್ಲಿ ಇವ್ರು ತಗಲಾಕೊಂಡಿರ್ತಾರೆ. ಸೊ ಇವ್ರ ಮೂಲಕ ನಾವು ಸಂದೇಶ ಕೊಡ್ತಾ ಇರೋದು, ನೀವು ಇಂಥ ಪ್ರಕರಣಗಳಲ್ಲಿ ಭಾಗಿಯಾಗಬೇಡಿ, ಆಮಿಷಕ್ಕೆ ಬೀಳಬೇಡಿ, ಆತುರ ಪಡಬೇಡಿ. ಕಾನೂನು ಪಂಡಿತರ ಸಲಹೆಗಳನ್ನು ತಗೊಂಡು ನೀವು ಮಾಡುವಂಥ ಕರ್ತವ್ಯವನ್ನು ನೀಟಾಗಿ ಒಂದು ಸರಿದಾರಿಯಲ್ಲಿ ತಗೊಂಡು ಬನ್ನಿ, ಆಮಿಷಕ್ಕೆ ಬೀಳಬೇಡಿ. ಎಸ್ ಇದರಿಂದ ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕಾದಂಥ ಒಂದು ಪಾಠದ ರೀತಿಯಾಗಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.